ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಉತ್ತರ ಕರ್ನಾಟಕದ ಒಂದು ಜವಾರಿ ಊಟ ಮಾಡೋದು ಹೇಗಂತ ನಾನು ತೋರಿಸಾತೀನಿ. ಅದ್ರಾಗೂ ಫೇಮಸ್ ಆಗಿರುವಂಥ ಪುಂಡಿ ಪಲ್ಯ ಮತ್ತು ಜೋಳದ ರೊಟ್ಟಿ. ಹಂಗಂದ್ರೆ ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಮಾಡೋದು ಅಂತ ನಾವು ಹೇಳ್ತೀವಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾನು ಫಸ್ಟು ಪುಂಡಿ ಪಲ್ಯನ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ. ಅದನ್ನು ಕ್ಲೀನಾಗಿ ತೊಳೆದು ಒಂದು ಕುಕ್ಕರಿಗೆ ಪುಂಡಿ ಪಲ್ಯ, ಹಾಗೆ ಒಂಚೂರು ಮೆಂತ್ಯಕಾಳು ಮತ್ತು ಒಂಚೂರು ಶೇಂಗಾ, ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿನ ಹಾಕಿ, ಮತ್ತು ಅದಕ್ಕೆ 1 ಗ್ಲಾಸ್ ನೀರನ್ನು ಕೂಡ ಹಾಕಿ, ಮತ್ತು ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು, ಚೂರು ಉಪ್ಪನ್ನು ಹಾಕಬೇಕು. ಆಮೇಲೆ ನಾವು ಮತ್ತು ಉಪ್ಪನ್ನು ಹಾಕ್ತೀವಿ ಅದಕ್ಕೆ. ಸೊ ನೆಕ್ಸ್ಟು ಕುಕ್ಕರನ್ನು ಬಂದ್ ಮಾಡಿ 1-2 ವಿಷಲ್ ಆದರೆ ಸಾಕು. ಸೊಪ್ಪು ಬೆಂದ್ಬಿಡುತ್ತೆ. ನೋಡಿ ಇವಾಗ ರೆಡಿಯಾಗಿದೆ. ಇವಾಗ ಇದರ ಎಕ್ಸ್ಟ್ರಾ ಇರುವಂಥ ನೀರನ್ನು ನಾವು ತೆಗಿಬೇಕು. ಯಾಕೆ ತೆಗಿಬೇಕು ಅಂದರೆ ನಮಗೆ ಪಲ್ಯ ಹುಳಿ ಆಗುತ್ತೆ, ಅದಕ್ಕೆ ನಾವು ಎಕ್ಸ್ಟ್ರಾ ಇರೋ ನೀರನ್ನು ತೆಗಿತಾ ಇದ್ದೀನಿ. ತೆಗೆದು ನೆಕ್ಸ್ಟು ಈ ಥರ ಮಗಚಬೇಕು. ಈ ಥರ ಮಗಚೋದ್ರಿಂದ ಸೊಪ್ಪು ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ಸೊ ಇವಾಗ ಇದಾಗಿದೆ. ಸೊ ನೆಕ್ಸ್ಟ್ ಇದಕ್ಕೆ ನಾವು ಉಪ್ಪಿಟ್ಟಿನ ರವೆ, ಇಲ್ಲ ಅಂದರೆ ಉಪ್ಪಿಟ್ಟಿನ ರವೆ ಇರಲಿಲ್ಲ ಅಂದರೆ ನಾವು ರವೆ ಉಂಡೆ ಮಾಡ್ತೀವಲ್ಲ, ಸಣ್ಣ ರವೆ, ಚಿರೋಟಿ ರವೆ ಅಂತೀವಿ, ಅದನ್ನಾದರೂ ನಾವು ಹಾಕ್ಬೋದು. ಇಲ್ಲ ಜೋಳದ ನುಚ್ಚನ್ನು ಕೂಡ ಹಾಕ್ಬೋದು. ಅದನ್ನು ಹಾಕಿದರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೆಕ್ಸ್ಟು ಒಂಚೂರು ಬೆಳ್ಳುಳ್ಳಿ, ಒಂದು ಪೂರ್ತಿಯಾಗಿರುವಂಥ ಬೆಳ್ಳುಳ್ಳಿನ ಹಾಕಿದ್ದೀನಿ. ಅರ್ಧ ಟೀ ಸ್ಪೂನು ಜೀರಿಗೆನೂ ಹಾಕಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿದ್ದೀನಿ. ನೀರನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಆನಂತರ ಗ್ಯಾಸ್ ಹಚ್ಚಿ ಮತ್ತೆ ಇದನ್ನು ಒಂಚೂರು ಬೇಯಿಸಬೇಕು. ಅದು ನುಚ್ಚು ಚೆನ್ನಾಗಿ ಬೇಯಬೇಕು ಅದಕ್ಕೆ. ಆಮೇಲೆ ಇನ್ನೊಂಚೂರು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಯಾಕಂದರೆ ಅಲ್ಲಿರೋ ನೀರನ್ನು ನಾವು ಬಸದಿರ್ತೀವಿ, ಅದಕ್ಕೆ ಉಪ್ಪಿನ ಅಂಶ ಕಡಿಮೆ ಆಗಿರುತ್ತೆ. ಅದಕ್ಕೆ ನಾವು ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಒಂಚೂರು ಗಟ್ಟಿ ಆದರೆ ಮತ್ತು ನೀವು ನೀರನ್ನು ಹಾಕ್ಕೋಬೋದು. ಸೊ ನಾನಿಲ್ಲಿ ಇನ್ನೂ ಸ್ವಲ್ಪ ನೀರನ್ನು ಎಕ್ಸ್ಟ್ರಾ ಹಾಕಿದ್ದೀನಿ. ಇದು ಚೆನ್ನಾಗಿ ನುಚ್ಚು ಕುದಿಬೇಕು. ಸೊ ಇದಕ್ಕೆ ಒಂಚೂರು ಬೆಲ್ಲನ ಹಾಕ್ತಾಯಿದ್ದೀನಿ. ಹುಳಿ ಇರುತ್ತಲ್ಲೇ ಪಲ್ಯ, ಅದಕ್ಕೆ ನಾವು ಇಲ್ಲಿ ಬೆಲ್ಲನ ಹಾಕ್ತಾ ಇರೋದು. ಸೊ ನೋಡಿ ಇವಾಗ ಪುಂಡಿ ಪಲ್ಯ ಚೆನ್ನಾಗಿ ಬೆಂದಿದೆ, ರವಾನು ಕೂಡ ಚೆನ್ನಾಗಿ ಬಂದಿದೆ. ಆಲ್ಮೋಸ್ಟು ನಮಗೆ ಪುಂಡಿ ಪಲ್ಯ ರೆಡಿ ಆಯಿತು. ಸೊ ನೆಕ್ಸ್ಟು ಇದಕ್ಕೆ ನಾವು ಒಗ್ಗರಣೆನ ಕೊಡಬೇಕು. ಕೊಡಬೇಕು ಅಂದರೆ ಫಸ್ಟು ಒಂದು ಸಣ್ಣದಾಗಿರುವಂಥ ಬಾಳ್ಗೆನ ಇಡ್ತಾಯಿದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನು ಎಣ್ಣೆನ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಬೆಳ್ಳುಳ್ಳಿ, ಪೂರ್ತಿ ಆಗಿರುವಂಥ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಹಾಕ್ತಾಯಿದ್ದೀನಿ. ಆಮೇಲೆ ಜೀರಿಗೆ, ಹಾಗೆ ಒಂಚೂರು ಇಂಗು, ಮತ್ತು ಬೇಕಿದ್ದರೆ ಕರಿಬೇವು ಹಾಕ್ಬೋದು. ನಾನಿಲ್ಲಿ ಕರಿಬೇವು ಹಾಕ್ತಾಯಿದ್ದೀನಿ. ಇದು ಒಗ್ಗರಣೆ ಕೊಡೋದು ಆಪ್ಷನಲ್ಲು, ಎಲ್ಲ ಹಾಗೇನೂ ತಿನ್ಬೋದು, ಚೆನ್ನಾಗಿರುತ್ತೆ. ಬಟ್ ನಾವು ಈ ಥರ ಮಾಡ್ತೀವಿ. ನಿಮಗೆ ಇಷ್ಟ ಆದರೆ ನೀವು ಮಾಡಿ, ಇಲ್ಲ ಇದು ಆಪ್ಷನಲ್ಲು. ಇಲ್ಲಿ ಕರಿಬೇವು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಹಾಗೆ ಎಣ್ಣೆಯಲ್ಲಿ ಒಂಚೂರು ಅರಿಶಿನ ಹಾಕ್ತಾಯಿದ್ದೀನಿ, ಕಲರ್ ಚೆನ್ನಾಗಿ ಬರುತ್ತೆ ಅಂತ. ನೆಕ್ಸ್ಟು ಇದು ಬಿಸಿ ಆಗಿರೋದ್ರಾಗ ಇದನ್ನು ನಾನು ಪುಂಡಿ ಪಲ್ಯಗೆ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಪುಂಡಿ ಪಲ್ಯ ರೊಟ್ಟಿ ಇದ್ದರೆ ನಮ್ಮ ಕಡೆ ಜನರಿಗೆ ಮತ್ತೇನು ಬೇಡ, ರೈಸ್ ಅದು ಏನೂ ಅನ್ನೋದಿಲ್ಲ. ತುಂಬ ಫೇವ್ರೆಟ್ ಆಗಿರುವಂಥ ಒಂದು ಫುಡ್ ಇದು. ಸೊ ನೋಡಿ ಇವಾಗ ನಮ್ಮದು ಪುಂಡಿ ಪಲ್ಯ ರೆಡಿ ಆಯಿತು. ಮತ್ತೇನು ಇವಾಗ ರೊಟ್ಟಿನೂ ಪಟಾಪಟ ಜೋಳದ ರೊಟ್ಟಿನೂ ಸ್ಟಾರ್ಟ್ ಮಾಡೋಣ ಬರ್ರಿ. ನೋಡು ಹಿಟ್ಟು ರೆಡಿ ಆಗಿದೆ. ಇವಾಗ ನಮ್ಮ ಮಮ್ಮಿ ಜೋಳದ ರೊಟ್ಟಿನ ಮಾಡ್ತಾ ಇದ್ದಾರೆ. ಜೋಳದ ರೊಟ್ಟಿನೂ ರೆಡಿ ಆಗ್ತಾ ಇದೆ. ಸೌಂಡ್ ನೋಡಿ, ಟಪ್ 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 ಟಪ್. ಪುಂಡಿ ಪಲ್ಯನೂ ರೆಡಿ ಆಯಿತು. ಈ ಸೌಂಡಿಗೆ ಗೊತ್ತಾಗುತ್ತೆ ಜೋಳದ ರೊಟ್ಟಿ ಮಾಡ್ತಾ ಇದ್ದಾರೆ ಅಂತ. ಬೆಂಗಳೂರಲ್ಲಿ ಇದೇ ಒಂದು ಮೇನ್, ಇವರು ನಾರ್ತ್ ಕರ್ನಾಟಕ ಅಂತ ಗೊತ್ತಾಗೋದೇ ಇದರಿಂದ. ಈ ಸೌಂಡಿಂದನೇ ಗೊತ್ತಾಗೋದು, ಓ ನಾರ್ತ್ ಕರ್ನಾಟಕದ ಇವರು ಅಂತ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ರೊಟ್ಟಿ ಅಂತ. ರೊಟ್ಟಿ ರೆಡಿ ಆಯಿತು. ಮತ್ತೇನು ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋದೇ. ಸೊ ಪುಂಡಿ ಪಲ್ಯನ ಹಚ್ತಾ ಇದ್ದೀನಿ. ಹಾಗೆ ಒಂಚೂರು ನೆನೆಸಿರುವಂಥ ಮಡಿಕೆ ಕಾಳಿತ್ತು, ಅದನ್ನು ಕೂಡ ಪಲ್ಯ ಮಾಡಿದ್ದೆ. ಸೊ ಅದನ್ನು ನಾನು ವಿಡಿಯೋ ಮಾಡಿಲ್ಲ. ಸೊ ಒಂಚೂರು ಅರದ ಖಾರ, ಇಲ್ಲ ಕೆಂಪು ಖಾರ ಅಂತೀವಿ. ಆಮೇಲೆ ಒಂಚೂರು ಮೆಂತ್ಯ ಪಲ್ಯ. ನಿಮ್ಮ ಮನೇಲಿ ಯಾವುದಾದ್ರೂ ಸಲಾಡ್ ಇದ್ದರೆ, ಯಾವುದಾದ್ರೂ ಇದೆ, ಸೌತೆಕಾಯಿ ಇದ್ದರೂ ಓಕೆ, ಇಲ್ಲ ಮೂಲಂಗಿ ಇದ್ದರೂ ಓಕೆ. ನಮ್ಮ ಮನೆಯಲ್ಲಿ ಮೂಲಂಗಿ ಇತ್ತು. ಒಂಚೂರು ಈರುಳ್ಳಿನ ಸೈಡ್ಗೆ ಹಾಕ್ಕೊಂಡು 2 ರೊಟ್ಟಿನ ತಿಂತಾ ಇದ್ದರೆ ಏನೂ ಬೇಡ ಅಲ್ವಾ. ಯಾವ 5 ಸ್ಟಾರ್ ಹೋಟೆಲ್ ಊಟಕ್ಕೂ ಕಡಿಮೆ ಇಲ್ಲ ನಮ್ಮದು ಜವಾರಿ ಊಟ. ಮೇಲೆ ಪುಂಡಿ ಪಲ್ಯ ಮೇಲೆ ಸ್ವಲ್ಪ ಒಂಚೂರು ಒಳ್ಳೆಣ್ಣೆ ಅಂತೀವಿ ನಾವು, ಅದನ್ನು ಹಾಕ್ಕೊಂಡು ತಿಂದರೆ
ಸಖತ್ತಾಗಿರುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡ್ರಿ. ಮತ್ತು ಇನ್ನೊಂದು ಹೊಸ ರೆಸಿಪಿ ಜೊತೆಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಧನ್ಯವಾದಗಳು.